ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ಮಕ್ಕಳಿಗೆ ದೊಡ್ಡರಿಗೂ ಎಲ್ಲರಿಗೂ ಪೌಷ್ಟಿಕಾಂಶ ಬೇಕೇ ಬೇಕು. ಮಕ್ಕಳೇನ್ ಮಾಡ್ತಾರೆ, ಡ್ರೈ ಫ್ರೂಟ್ಸ್ ಕೊಟ್ರೆ ನಮಗೆ ಆ ಡ್ರೈ ಫ್ರೂಟ್ಸ್ ಬೇಡ, ಈ ಡ್ರೈ ಫ್ರೂಟ್ಸ್ ಬೇಡ ಅಂತಾರೆ. ಅದನ್ನೇ ನಾವು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಪೌಡ್ರ್ ಮಾಡಿ ಉಂಡೆ ಕಟ್ಕೊಟ್ರೆ ಅದ್ರ ಪೌಷ್ಟಿಕಾಂಶನೂ ಸಹ ಚೆನ್ನಾಗಿರುತ್ತೆ. ಒಂದು ಉಂಡೆ ಕೊಟ್ಟರೆ ಸ್ವೀಟ್ ತಿಂದಂಗೂ ಆಗುತ್ತೆ. ಮಕ್ಕಳಿಗೆ ಇಷ್ಟಪಟ್ಟು ಸಹ ತಿಂತಾರೆ. ಬನ್ನಿ, ಇವತ್ತು ಸಿಂಪಲ್ ಆಗಿ ನಾವು ಡ್ರೈ ಫ್ರೂಟ್ಸನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆದರೆ ಒಂದು ಸ್ವಲ್ಪ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಆದರೆ ಮಕ್ಕಳು ಸಹ ಆರೋಗ್ಯವಾಗಿರ್ತಾರೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಸಹ ಇದನ್ನು ತಿನ್ಬೋದು. ಬನ್ನಿ, ಇವತ್ತು ನಾವು ಎಲ್ಲ ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಇವತ್ತು ಒಂದು ರುಚಿಯಾದಂಥ ಮಕ್ಕಳಿಗೆ ಒಂದು ಸಂಜೆ ಬೆಳಿಗ್ಗೆ ಸ್ನ್ಯಾಕ್ಸ್ ಆಗಿ ಕೊಡುವಂಥ ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡೋಣ. ಬನ್ನಿ ನೋಡಿ, ದೊಡ್ಡ ಉಂಡೆನಾದರೂ ಕೊಡ್ಬೋದು, ಇಲ್ಲ ಸಣ್ಣ ಉಂಡೆನಾದರೂ ಮಾಡ್ಬೋದು. ಅದರಲ್ಲೂ ನಾವು ಸಣ್ಣ ಸಣ್ಣ ಕಟ್ಟಿದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಉಂಡೆಯನ್ನು ಕೊಟ್ಟರೆ ಮಕ್ಕಳು ಸಹ ಇಷ್ಟಪಟ್ಟು ಸಹ ತಿಂತಾರೆ. ಬನ್ನಿ, ನಾವು ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಬೋದು, ಇಲ್ಲ ಸಣ್ಣ ಉಂಡೆಗಳನ್ನು ಸಹ ನಾವು ಕಟ್ಟಿ ಇಡೋಣ. ಹೊರಗಡೆ ಮಾರುಕಟ್ಟೆಯಲ್ಲಿ ಸಿಗುವ ಡ್ರೈ ಫ್ರೂಟ್ಸ್ ಉಂಡೆ ತಂದು ಮಕ್ಕಳಿಗೆ ಕೊಡೋದ್ಕಿಂತ ನಾವೇ ಮನೆಯಲ್ಲಿ ಎಲ್ಲವನ್ನೂ ಹಾಕಿ ಡ್ರೈ ಫ್ರೂಟ್ಸ್ ಮಾಡಿ ಕೊಟ್ಟರೆ ಇನ್ನೂ ರುಚಿಯಾಗಿರುತ್ತೆ, ಆರೋಗ್ಯವೂ ಸಹ ಇರುತ್ತೆ. ಬನ್ನಿ, ನಾನು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ತಗೊಂಡಿದ್ದೀನಿ. ಎಲ್ಲ ಬೀಜಗಳನ್ನು, ಸೀಡ್ಸ್ ಬೀಜನೂ ಸಹ ನಾನು ತಗೊಂಡಿದ್ದೀನಿ. ಈ ಎಲ್ಲವನ್ನೂ ಹಾಕಿ ನಾವು ಇವಾಗ ಡ್ರೈ ಫ್ರೂಟ್ಸನ್ನು ಮಾಡೋಣ. ನಾವು ಡ್ರೈ ಫ್ರೂಟ್ಸ್ ಮಾಡುವಾಗ ಉರಿಯುವಾಗಲೇ ಯಾವ್ಯಾವನ್ನ ಹಾಕ್ತಾ ಇದ್ದೀವಿ ಅಂತಲೂ ಸಹ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಡ್ರೈ ಆಗಿರುವಂಥ ಖರ್ಜೂರ, ಹಾಗೆ ನಾನು ಹಸಿ ಖರ್ಜೂರನೂ ಸಹ ತಗೊಂಡಿದ್ದೀನಿ. ನೋಡಿ, ಎರಡೂ ರೀತಿಯಲ್ಲಿ ತಗೊಂಡು ಎಲ್ಲ ಡ್ರೈ ಫ್ರೂಟ್ಸನ್ನು ಸಹ ತಗೊಂಡಿದ್ದೀನಿ. ಹಾಗೆ ನಾನು ಪಂಪ್ಕಿನ್ ಸೀಡ್ಸು ಮತ್ತು ಗಸಗಸೆಯನ್ನು ಸಹ ನಾನು ತಗೊಂಡಿದ್ದೀನಿ. ನೋಡಿ, ನಾನು ಎಲ್ಲವನ್ನೂ ಒಂದೊಂದು ಬಟ್ಟಲನ್ನು ತಗೊಂಡಿದ್ದೀನಿ. ಹಾಗೆ ಗಸಗಸೆ, ಬಿಳಿ ಎಳ್ಳು ಎಲ್ಲವನ್ನೂ ಸಹ ಹಾಕಿ ಇವಾಗ ನಾನು ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಇದನ್ನು ಕೊಟ್ಟರೆ ಎಷ್ಟು ಆರೋಗ್ಯವಾಗಿರ್ತಾರೆ ಅಂದರೆ, ನಾವು ಹೊರಗಡೆ ಡ್ರೈ ಫ್ರೂಟ್ಸ್ ತಂದು ತಿನ್ನೋಸೋದ್ಕಿಂತ ನಾವು ಮನೇಲಿ ಎಲ್ಲವನ್ನೂ ಹಾಕಿ ಮಾಡಿ ಇಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು. ನೋಡಿ, ಫಸ್ಟು ನಾನು ಮಖಾನನ ಹಾಕಿ ಹುರಿತಾ ಇದ್ದೀನಿ. ಇದು ಫುಲ್ಲಾಗಿ ರೋಸ್ಟ್ ಆಗಬೇಕು, ಆ ರೀತಿಯಲ್ಲಿ ಹುರಿಬೇಕು ನಾವು. ನೋಡಿ, ಸಿಂಪಲ್ ಆಗಿ ಬೇಗನೆ ಆಗುತ್ತೆ, ಟೈಮೇ ಆಗೋದು ಗೊತ್ತಾಗಲ್ಲ. ನೋಡಿ, ಫುಲ್ಲು ರೋಸ್ಟ್ ಪೌಡ್ರ್ ಮಾಡೋದಕ್ಕೆ ಹೆಂಗೆ ಅಂದರೆ ನೈಸ್ ಆಗಬೇಕು, ಆ ರೀತಿಯಲ್ಲಿ ನಾವು ಹುರ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿಯಲ್ಲಿ ನಾವು ಹುರಿದು ಇದನ್ನು ಇವಾಗ ನಾವು ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮಖಾನ ಅಷ್ಟೇ ಅಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಫಸ್ಟು ನಾನು ಹುರಿದು ಎಲ್ಲವನ್ನೂ ಸಹ ನಾನು ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬನ್ನಿ, ಇವಾಗ ಮಖಾನ ಆಯಿತು. ನೆಕ್ಸ್ಟು ಗೋಡಂಬಿನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನೂ ಸಹ ನಾವು ಫುಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನೂ ಸಹ ನಾವು ಮೀಡಿಯಮ್ ಉರಿಯಲ್ಲೇ ನಾವು ಹುರ್ಕೋಬೇಕು. ಎಲ್ಲವನ್ನೂ ಜಾಸ್ತಿ ಉರಿಯಲ್ಲಿ ಹುರ್ಕೋಬೇಡಿ, ಬೇಗ ಕರ್ರಗಾಗ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಮೀಡಿಯಮ್ ಉರಿಗೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊಳ್ಳೋಣ. ಇವಾಗ ಇದನ್ನು ಸಹ ನಾನು ಪಾತ್ರೆ ಒಳಗೆ ಹಾಕ್ತಾ ಇದ್ದೀನಿ. ಎಲ್ಲವನ್ನೂ ಸಹ ನಾವು ಮೀಡಿಯಮ್ ಉರಿಯಲ್ಲೇ ಹುರಿಬೇಕು. ನೋಡಿ, ಇವಾಗ ಗೋಡಂಬಿನೂ ಸಹ ಹಾಕಿದ ಮೇಲೆ ವಾಲ್ನಟ್, ಅಕ್ರೋಟು ಅಂತ ಸಹ ಕರೀತಾರೆ, ಇದನ್ನು ಸಹ ನಾವು ಹಾಕಿ ಹುರ್ಕೊಳ್ಳೋಣ. ಹುರಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಇದನ್ನು ತಿನ್ನೋದಕ್ಕೆ ಅಷ್ಟೇ ಅಲ್ಲ, ಆರೋಗ್ಯಕರವೂ ಸಹ ಚೆನ್ನಾಗಿರುತ್ತೆ. ನೋಡಿ, ವಾಲ್ನಟ್ಸನ್ನು ಸಹ ನಾವು ಹುರಿದಾಗಿದೆ. ಎಲ್ಲವನ್ನೂ ಸಹ ನಾನು ಹೇಳ್ದಾಗೆ ಮೀಡಿಯಮ್ ಉರಿಯಲ್ಲೇ ನಾನು ಹುರ್ಕೋಬೇಕು. ವಾಲ್ನಟನ್ನು ಸಹ ಹುರಿದು ನಾನೀಗ ಅದನ್ನು ಸಹ ನಾನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಗೋಡಂಬಿ, ಇದನ್ನು ಸಹ ನಾನು ಹಾಕೊಂಡು ಹುರಿಯೋಣ. ನೋಡಿ, ಆದಷ್ಟು ಎಲ್ಲವನ್ನೂ ಸಹ ಹುರಿಬೇಕು. ಗೋಡಂಬಿ ಬೇಕು ಅಂದರೆ ನೀವು ತೊಳೆದು ಸಿಪ್ಪೆಯನ್ನು ತೆಗೆದು ಸಹ ಹುರಿದು ಹಾಕ್ಬೋದು, ಇಲ್ಲ ಹಾಗೇನೂ ಸಹ ಹಾಕ್ಬೋದು. ನೋಡಿ, ಎಲ್ಲದೂ ಸಹ ಹುರಿದಾಗಿದೆ. ಈಗ ಗೋಡಂಬಿನೂ ಸಹ ನಾನು ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಣ ಖರ್ಜೂರದಲ್ಲಿ ಎರಡು ರೀತಿಯ ಖರ್ಜೂರಗಳು ಬರ್ತವೆ. ಒಣ ಖರ್ಜೂರ, ಒಂದು ಸ್ವಲ್ಪ ಹಸಿ ಇರುವ ಖರ್ಜೂರ,
ಎರಡೂ ಸಹ ತುಂಬಾನೇ ಒಳ್ಳೆಯದು. ಆರೋಗ್ಯವನ್ನು ಸಹ ಚೆನ್ನಾಗಿರುತ್ತೆ. ಅತಿ ಹೆಚ್ಚು ಪೌಷ್ಟಿಕಾಂಶಗಳನ್ನು ಸಹ ಇದು ಹೊಂದಿರುತ್ತೆ. ನೋಡಿ, ಖರ್ಜೂರನ ನಾವು ಸಹ ಮೀಡಿಯಂ ಉರಿಯಲ್ಲೇ ಹುರ್ಕೊಳ್ತಾ ಇದ್ದೀವಿ. ಫಸ್ಟ್ ನಾವು ಒಣ ಖರ್ಜೂರನ ಹುರಿದು ಹಾಕೊಳ್ತಾ ಇದ್ದೀವಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ಹಸಿ ಖರ್ಜೂರನ ನಾವು ಉಂಡೆ ಕಟ್ಟೋದಕ್ಕೆ, ಅದು ಫುಲ್ ಮೆಲ್ಟ್ ಆದರೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗುತ್ತೆ. ಇದಕ್ಕೆ ನಾವು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ಖರ್ಜೂರದಲ್ಲೇ ನಾವು ಉಂಡೆಯನ್ನು ಕಟ್ತಾ ಇದ್ದೀವಿ. ನೋಡಿ, ಇದನ್ನು ಸಹ ನಾವು ಮೀಡಿಯಂ ಉರಿಯಲ್ಲೇ ನಾವು ಹುರ್ಕೊಳ್ತಾ ಇದ್ದೀವಿ. ಎಲ್ಲವನ್ನೂ ಸಹ ನಾವು ಹುರಿದು ಈಗ ಪಾತ್ರೆ ಒಳಗೆ ಹಾಕೊಳ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಪಿಸ್ತದ ಮೇಲಿರೋ ಅಂತ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ಪಿಸ್ತನು ಸಹ ನಾವು ಹುರ್ಕೊಳ್ತಾ ಇದ್ದೀವಿ. ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಸಹ ನಾವು ಹುರಿದು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇವಾಗ ನಾವು ಸೀಡ್ಸ್ ಬೀಜಗಳು 4 ರೀತಿಯ ಸೀಡ್ಸ್ ಬೀಜನ ಹಾಕೊತಾ ಇದ್ದೀನಿ. ಪಂಪ್ಕಿನ್ ಕುಂಬಳಕಾಯಿಯ ಬೀಜ, ಎರಡನೇದು ಸೂರ್ಯಕಾಂತಿಯ ಬೀಜ ಸನ್ಫ್ಲವರ್ ಸೀಡ್ಸ್, ಮಸ್ಕ್ ಮಿಲನ್ ಸೀಡ್ಸ್ ಹಾಗೂ ಕಲ್ಲಂಗಡಿ ಹಣ್ಣಿನ ಬೀಜ. 4 ರೀತಿಯ ಬೀಜಗಳನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಡ್ರೈ ಬೀಜಗಳು. ಇವನ್ನು ಸಹ ನಾವು ಹುರ್ಕೊಳ್ತಾ ಇದ್ದೀವಿ. ಪೂರ್ತಿ ಜಾಸ್ತಿ ಉರಿಯಲ್ಲಿ ಹುರಿಬೇಡಿ, ಕಪ್ಪಾಗ್ಬಿಡ್ತವೆ. ಮೀಡಿಯಂ ಉರಿಯಲ್ಲೇ ಒಂದು 5 ನಿಮಿಷ ಇಲ್ಲ 2 ನಿಮಿಷ ಹುರ್ಕೊಂಡ್ರೆ ಸಾಕು. ಇದನ್ನು ನಾವು ಸೀಡ್ಸ್ ಬೀಜಗಳನ್ನು ಬೇರೆ ಸಪ್ರೇಟ್ ಆಗಿ ಒಂದು ತಟ್ಟೆಗೆ ತೆಗೆಯೋಣ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹುರಿದು ಒಂದು ಪಾತ್ರೆಗೆ ಹಾಕೊಂಡಿದ್ವಲ್ಲ, ತಣ್ಣಗಾದ ಮೇಲೆ ಎಲ್ಲವನ್ನೂ ಸಹ ನಾವು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನಯಸ್ಸಾಗಿ ಬೇಡ, ಸ್ವಲ್ಪ ದರ್ಗ ನಂಗಿದ್ರೆ ಚೆನ್ನಾಗಿರುತ್ತೆ. ಪೂರ್ತಿ ನಯಸ್ ಆದರೆ ಅಷ್ಟು ತಿನ್ನಂಗೆ ಆಗಲ್ಲ. ಸ್ವಲ್ಪನೇ ಹಾಕ್ಕೊಂಡು ನಾವು ಎಲ್ಲವನ್ನೂ ಸಹ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿ ನಯಸ್ಸಾಗಿ ಬೇಡ, ದರ್ಗ ಇರಲಿ ಅಂತ ಹೇಳಿದೆ. ಈ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತಲ್ವಾ. ಎಲ್ಲವನ್ನೂ ಸಹ ನಾವು ಪೌಡ್ರ್ ಮಾಡಿಕೊಂಡು ಒಂದು ದೊಡ್ಡ ಅಗಲ ಇರುವಂಥ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನೂ ಸಹ ನಾವು ಹಾಕ್ಕೊಂಡಿದ್ದೀವಿ. ಆಮೇಲೆ ಇದಕ್ಕೆ ನಾವು ಉತ್ತುತ್ತಿನೂ ಸಹ ನಾವು ಹುರಿದಿಟ್ಕೊಂಡಿದ್ವಲ್ಲ, ತಣ್ಣಗಾದ ಮೇಲೆ ಸ್ವಲ್ಪನೇ ಹಾಕಿ ನಾವು ಜಾರಿಗೆ ಇದನ್ನು ಸಹ ಗ್ರೈಂಡ್ ಮಾಡ್ಕೊಳ್ಳೋಣ. ಪೂರ್ತಿ ನಯಸ್ಸಾಗಿ ಏನು ಬೇಡ, ಥರ ಅನ್ನಂಗೆ ಇರಲಿ. ಇದೇ ರೀತಿಯಲ್ಲಿ ನಾವು ಎಲ್ಲವನ್ನೂ ಹಾಕಿ ಹುರ್ಕೊಂಡಾಗಿದೆ. ಈಗ ಸೀಡ್ಸ್ ಬೀಜನೂ ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಹುರಿದಿಟ್ಕೊಂಡಿದ್ದಲ್ಲ, ಅದನ್ನು ಸಹ ನಾನು ಹಾಕಿ ಇವಾಗ ಪೌಡ್ರ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಸಹ ನಾವು ಪೌಡ್ರ್ ಮಾಡಿಕೊಂಡು ಇದನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ಈಗ ಎಲ್ಲವನ್ನೂ ಸಹ ನಾವು ಹಾಕಾಗಿದೆ. ಈಗ ನಾವು ದ್ರಾಕ್ಷಿ, ಒಣ ದ್ರಾಕ್ಷಿ, ಆಪ್ರಿಕೋಟ್ ಹಾಗೆ ಡ್ರೈ ಫಿಗ್ಸ್ ಈ 3 ಸಹ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಏಕೆಂದರೆ ಅದು ರುಬ್ಬಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಹಾಗಾಗಿ ನಾನು ಆ 3 ಸಹ ನಾನು ಸಣ್ಣದಾಗಿ ಸ್ಮಾಲಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅವಷ್ಟನ್ನು ಸಹ ನಾವೀಗ ಈ ಏನು ಡ್ರೈ ಫ್ರೂಟ್ಸು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಎಲ್ಲವನ್ನೂ ಸಹ ನಾವು ಇವಾಗ ಹಾಕೊಳ್ಳೋಣ. ಇದನ್ನು ಪೌಡ್ರ್ ಮಾಡ್ಕೊಳಕ್ಕೆ ಬರಲ್ಲ, ಅಂಟು ಬಿಡುತ್ತೆ ಮಿಕ್ಸಿ ಜಾರಲ್ಲಿ ಹಾಕಿದರೆ. ಹಾಗಾಗಿ ಸಣ್ಣದಾಗಿ ಹೆಚ್ಚಿ ನಾನು ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋಣ. ನೋಡಿರಿ, ಎಲ್ಲವನ್ನೂ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾವು ಡೇಟ್ಸ್ ಏನು ತೊಗೊಂಡಿದ್ವು ಎಲ್ಲದರಲ್ಲೂ ಬೀಜ ತೆಗೆದಿದ್ದೀವಿ. ಈಗ ಸೀಡ್ಸ್ ಲೆಸ್ ಡೇಟ್ಸು ಸಹ ಸಿಗುತ್ತೆ. ಅದನ್ನು ಸಹ ತಗೊಂಡು ನಾವು ಇದನ್ನು ಭಾಳ ಹೊತ್ತು ಹುರಿಬೇಕು. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪೂರ್ತಿ ಮೆತ್ತಗಾಗೋವರೆಗೂ ಹುರಿಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ನೋಡಿ, ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ತುಪ್ಪವನ್ನು ಸಹ ಸೇರಿಸ್ಕೊಳ್ಳೋಣ. ಮೊದಲು ಸಹ 1 ಸ್ಪೂನು ತುಪ್ಪವನ್ನು ಹಾಕಿದ್ದೀನಿ ಹುರಿಯೋದಕ್ಕೆ. ಈಗ ಇನ್ನೂ 1 ಸ್ಪೂನು ಇಲ್ಲ 1.5 ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ, ಉಂಡೆ ಕಟ್ಟೋಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ನಾನು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನು ಉಪಯೋಗಿಸ್ತಿಲ್ಲ. ಬರೀ ಡ್ರೈ ಫ್ರೂಟ್ಸಲ್ಲೇ ನಾನು ಉಂಡೆಯನ್ನು ಕಟ್ತಾ ಇದ್ದೀನಿ. ಈಗ ಇದನ್ನು ಪೂರ್ತಿಯಾಗಿ ನಾವು ಮೆತ್ತಗಾಗೋವರೆಗೂ ಇದನ್ನು ನಾವು ಮೀಡಿಯಮ್ ಉರಿಯಲ್ಲೇ ನಾವು ಹುರ್ಕೋಬೇಕು. ನಾವು ಒಂದು ಅರ್ಧ ಬಟ್ಲಷ್ಟು ಗಸಗಸೆಯನ್ನು ತಗೊಂಡಿದ್ವಿ. ಗಸಗಸೆನ ನಾನು ನೋಡಿ ಇದಕ್ಕೆ ಹಾಕಿ ನಾನು ಹುರಿತಾ ಇದ್ದೀನಿ. ಯಾಕೆ ಅಂದರೆ
ಗಸಗಸೆ ಒಂದು ಸ್ವಲ್ಪ ಉದುರುದ್ರಾಗಿರೋದ್ರಿಂದ ಅಂಟೋದಿಲ್ಲ. ಹಾಗಾಗಿ ನಾನು ಡೇಟ್ಸ್ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಸಹ, ಬಿಳಿ ಎಳ್ಳನ್ನು ನಾವು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ಮಿಕ್ಸಿ ಮಾಡೋ ಅವಶ್ಯಕತೆ ಇರಲ್ಲ, ಪೌಡ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಹಾಕ್ಕೊಳ್ತಾ ಇದ್ದೀವಿ. ಗಸಗಸೆ ಮಾತ್ರ ನಾನು ಡೇಟ್ಸ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ತುಪ್ಪದಲ್ಲಿ ನಾವು ಡೇಟ್ಸ್ ಮತ್ತು ಗಸಗಸೆನ ಹುರಿದಾಗಿದೆ. ಈಗ ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಇದನ್ನು ನಾವು ಏನು ಪೌಡ್ರನ್ನು ಮಾಡಿಟ್ಕೊಂಡಿದ್ವೋ ಡ್ರೈ ಫ್ರೂಟ್ಸ್ಗಳನ್ನ ಅದರ ಒಳಗೆ ಹಾಕ್ಕೊಳ್ಳೋಣ. ನೋಡಿ, ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪಾತ್ರೆ ಒಳಗೆ ನಾವು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಬಿಸಿ ಇರುತ್ತೆ, ಬಿಸಿ ಇದ್ದಾಗಲೇ ಮುಟ್ಟಿದ್ರೆ ಮತ್ತೆ ಕೈ ಸುಟ್ಟೋಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ಎಲ್ಲದೂ ಸಹ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಡೇಟ್ಸ್ ಎಲ್ಲದಕ್ಕೂ ಸಹ ಮಿಕ್ಸ್ ಆಗಿರಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಮಾತ್ರ ಉಂಡೆ ಕಟ್ಟೋದಕ್ಕೆ ಸಾಧ್ಯ. ಸ್ವಲ್ಪ ನಿಧಾನ, ಟೈಮ್ ಹಿಡಿಯುತ್ತೆ, ಆದರೆ ಕ್ಲೀನಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸ್ ಆದ ಮೇಲೆ ನಾವು ಉಂಡೆಯನ್ನು ಕಟ್ಟಬೇಕು. ನೋಡಿ, ಸ್ವಲ್ಪ ಮೆತ್ತಗಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಆಗಬೇಕು. ಈಗ ನಮಗೆ ದೊಡ್ಡ ಬೇಕು ಅಂದರೆ ದೊಡ್ಡ ಉಂಡೆ, ಇಲ್ಲ ಚಿಕ್ಕ ಬೇಕು ಅಂದರೆ ಸಣ್ಣ ಸಣ್ಣ ಉಂಡೆಗಳನ್ನು ಸಹ ನಾವು ಕಟ್ಟೋಣ. ಬನ್ನಿ ನೋಡಿ, ಈಗ ಉಂಡೆಯನ್ನು ಕಟ್ತಾ ಇದ್ದೀವಿ. ಎಲ್ಲವನ್ನೂ ಸಹ ನಾವು ಉಂಡೆಯನ್ನು ಇದೇ ರೀತಿಯಲ್ಲಿ ಕಟ್ಟೋಣ. ದೊಡ್ಡ ಬೇಡ ಅಂದರೆ ಸಣ್ಣ ಸಣ್ಣ ಉಂಡೆನೂ ಸಹ ನಾವು ಕಟ್ಟೋಣ. ಹಾಗೆ ನಮ್ಮ ಚಾನಲ್ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಡ್ರೈ ಫ್ರೂಟ್ಸ್, ಪೌಷ್ಟಿಕಾಂಶಗಳನ್ನು ಹೊಂದಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಇವಾಗ ರೆಡಿಯಾಗಿದೆ. ಮಕ್ಕಳಿಗೆ ಉಂಡೆ ತಿನ್ನಬೇಕು ಇಷ್ಟ ಆಯಿತು, ಸ್ವೀಟ್ ತಿನ್ನಬೇಕು ಅಂತ ಇಷ್ಟ ಆದಾಗ ಒಂದೊಂದು ಉಂಡೆ ಕೊಟ್ಟರು ಚೆನ್ನಾಗಿರುತ್ತೆ. ಇಲ್ಲ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಉಂಡೆ ಕೊಟ್ಟರೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿ, ನಾವು ಈ ಸಣ್ಣ ಬೇಕು ಅಂದರೂ ಸಣ್ಣವು ಕಟ್ಟಿದರೆ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಉಂಡೆಯನ್ನು ಕೊಡ್ಬೋದು. ಇದೇ ರೀತಿಯಲ್ಲಿ ನಾವು ಎಲ್ಲ ಉಂಡೆನೂ ಸಹ ಕಟ್ಟಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ತುಂಬಾ ರುಚಿಯಾದಂಥ ಪೌಷ್ಟಿಕಾಂಶಗಳನ್ನು ಹೊಂದಿರುವಂಥ ಉಂಡೆ ಈಗ ರೆಡಿಯಾಗಿದೆ. ತುಂಬಾ ರುಚಿ ಹಾಗೆ ಟೇಸ್ಟಿನೂ ಸಹ ಹೊಂದಿರುತ್ತೆ. ಡ್ರೈ ಫ್ರೂಟ್ಸ್ ಉಂಡೆ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.